ನೋಡಿ, ಇದು ನಕಾಶಾದಾರಿ ಚಳ್ಳಕೆರೆ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ನಕಾಶಾದಾರಿ ಈ ಕಡೆನೂ ದಾರಿ ಇದೆ ನೋಡಿ, ಇಲ್ಲಿಂದ ಬರುತ್ತೆ ದಾರಿ. ನೀಟ್ ಆ್ಯಂಡ್ ಕ್ಲೀನ್ ಇದೆ, ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ದಾರಿ ಪಕ್ಕದಲ್ಲಿ ಇರುವಂಥ ಜಮೀನು ಇದು. 3 ಎಕರೆ ಎಕ್ಸಲೆಂಟ್ ಸಾಯಿಲು, ರೆಡ್ ಸಾಯಿಲು. ಸಾಯಿಲ್ ವಿಷಯಕ್ಕೆ ಬಂದರೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಇದರಲ್ಲಿ. ಯಾಕೆಂದರೆ ಭೂಮಿ ತುಂಬ ಅದ್ಭುತವಾದಂಥ ಭೂಮಿ ಇದು. ನೋಡಿ ರೆಡ್ ಸಾಯಿಲ್ ಯಾವ ಥರ ಇದೆ. ನಮ್ಮ ಕಸ್ಟಮರು ಯಾರೇ ಆಗಿರ್ಬೋದು, ನನ್ನ ಭೂಮಿ, ನಮ್ಮ ವ್ಯವಹಾರ, ನಮ್ಮ ಒಂದು ನಂಬಿಕೆ ಮೇಲೆ ನನ್ನ ಹತ್ರ ವ್ಯವಹಾರ ಮಾಡ್ತಾರೆ. ಯಾವುದೇ ನಾವು ಕಸ್ಟಮರ್ಗೆ ನಾವು ತಪ್ಪು ಮಾಹಿತಿ ಕೊಡೋದಿಲ್ಲ. ನಮ್ಮ ಕಸ್ಟಮರು ದೇವರು ಅಂತ ಹೇಳ್ಬಿಟ್ಟು ನಾವು ರೂಪಿಸ್ಕೊಂಡು ನಾವು ಅದನ್ನು ಫಾಲೋ ಮಾಡ್ತೀವಿ. ಈ ಜಮೀನು ಬಂದುಬಿಟ್ಟು ನಾನು ನಿಮಗೆ ಒಳ್ಳೆ ರೆಡ್ ಸಾಯಿಲ್ ತೋರಿಸ್ತಾ ಇದ್ದೀನಿ. ಇದು ಚಳ್ಳಕೆರೆಗೆ, ಟೌನ್ಗೆ ಕೇವಲ 7 ಕಿಲೋಮೀಟ್ರ್ ಆಗುತ್ತೆ. ತುಂಬ ಅಂದವಾದಂಥ ಭೂಮಿ. ಈ ಒಂದು ಗಿಡದಿಂದ ಸ್ಟ್ರೈಟ್ ಹೋಗುತ್ತೆ, ಹೋಗ್ತಾ 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 ಕೆಳಗಡೆ ಸ್ಟ್ರೈಟಾಗಿ ಬರುತ್ತೆ. ನೋಡಿ, ಈ ಒಂದು ಚಿಕ್ಕ ಒಂದು ಗಿಡ ಕಾಣಿಸ್ತಿದೆಯಲ್ಲ, ಈ ಗಿಡಕ್ಕೆ ನಮಗೆ ಬಾರ್ಡ್ರ್, ಮತ್ತು ಇಲ್ಲಿಂದ ಸೀದಾ ಸ್ಕ್ವಯರ್ ಆಗಿ ಸ್ಟ್ರೈಟ್ ಬರುತ್ತೆ. ನೋಡಿ, ಇಲ್ಲೆಲ್ಲ ಫಾರ್ಮ್ ಹೌಸ್ ಮಾಡಿ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ತೆಂಗು, ಅಡಿಕೆ, ಪಪ್ಪಾಯ, ಟೀಕು, ಎಷ್ಟು ನೀಟಾಗಿದೆ ನೋಡಿ ವ್ಯೂಸ್. ಈ ಕಡೆ ನೋಡಿ, ಸಮೃದ್ಧಿಯಾದಂಥ ಇದು ನೀರು, ವಾತಾವರಣ, ಅನುಕೂಲತೆ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು. ಇದು ಕೆಂಪು ಭೂಮಿ ಅಂದರೆ ಕೆಂಪು ಭೂಮಿ, ನಂಬರ್ 1 ಸಾಯಿಲು. ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಲ್. ನೋಡಿ ಸಾಯಿಲ್ ನೋಡಿ ಸರ್. ಯಾಕೆಂದರೆ ನಮ್ಮ ಕಸ್ಟಮರು ದುಡ್ಡು ಕೊಡೋದು, ಅವ್ರಿಗೆ ನಾವು ಕೊಡೋಂಥ ಭೂಮಿ ಅದ್ಭುತವಾದಂಥ ಭೂಮಿ ಕೊಡಬೇಕು. ಇದರಲ್ಲಿ ತೊಗರಿ ಹಾಕಿದ್ರು ಈಗ ರೈತರು. ತೊಗರಿ ಎಲ್ಲ ಕಟಾವಾಗಿದೆ. ತೊಗರಿ ಕಡ್ಡಿ ಮಾತ್ರ ಈಗ ಉಳಿದಿದೆ ಅಷ್ಟೇ. ಅದು ಸಹ ಎಲ್ಲ ಭೂಮಿಗೆ ಒಳ್ಳೆ ಇದು ಗೊಬ್ಬರ ಆಗುತ್ತೆ. ನೋಡಿ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇಲ್ಲಿಂದ ನಮಗೆ ಮೇನ್ ರೋಡ್ ಬರುತ್ತೆ. ಮೇನ್ ರೋಡ್ ಬಂದುಬಿಟ್ಟು ಇಲ್ಲೇ ನೋಡಿ, ಜಸ್ಟ್ ಇದೆ ಮೇನ್ ರೋಡು. ಮೇನ್ ರೋಡ್ ಅಂದರೆ ವಿಲೇಜ್ ಟು ವಿಲೇಜ್ಗೆ ಹೋಗೋಂಥ ರೋಡು. ಇದು ಸೀದಾ ಚಳ್ಳಕೆರೆ ಟೌನ್ಗೆ ಹೋಗುತ್ತೆ. ಈ ಥರ ಸ್ಟ್ರೈಟಾಗಿ ಟೌನ್ಗೆ ಹೋಗುತ್ತೆ. ವ್ಯೂಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಇದೆಲ್ಲ ಕೆಂಪು ಭೂಮಿ, ಲೆವೆಲ್ ಆಗಿದೆ. ಅನುಕೂಲತೆ ತುಂಬ ಚೆನ್ನಾಗಿರೋದ್ರಿಂದ ಈ ಭೂಮಿಗೆ ತುಂಬ ಜನ ಇಷ್ಟಪಟ್ಟು ಕೊಂಡ್ಕೊಳೋಕ್ಕೆ ಮುಂದೆ ಬರ್ತಾರೆ. ಇದು ನಾನು ನೀರು, ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದೆ, ಹಾಗಾಗಿನೇ ಇಲ್ಲೆಲ್ಲ ತೋಟಗಳು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ತೋಟಗಳೆಲ್ಲ. ಅಡಿಕೆ ನೋಡಿರಾ ಯಾವ ಥರ ಇದೆ, ಅದ್ಭುತವಾದಂಥ ಅಡಿಕೆ ಬಂದಿದೆ. ಮತ್ತು ಇಲ್ಲಿ ಒಳ್ಳೆ ನೀರು ಸಿಗುತ್ತೆ ನಿಮಗೆ, 100% ವಾಟ್ರು. ಭೂಮಿ ನೋಡಿ ಎಷ್ಟು ಸಮತಟ್ಟವಾಗಿದೆ, ಲೆವೆಲ್ಲಾಗಿದೆ. ಮತ್ತು ರೇಟಿನ ವಿಷಯಕ್ಕೆ ಬಂದರೆ ನಾನು ನಿಮಗೆ 18 ಲಕ್ಷ ಹೇಳ್ತೀನಿ. ಅದರಲ್ಲೂ ನಮಗೆ ಒಳ್ಳೆ ರೇಟಲ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ನಾನು ನಿಮ್ಗೆ ಯಾವುದೇ ಥರ ಇದರಲ್ಲಿ ಪೇಪರ್ಸಲ್ಲಿ 100% ಲೀಗಲ್ಲೇ, ಕರೆಕ್ಟಾಗಿದೆ, ನೀಟ್ ಆ್ಯಂಡ್ ಕ್ಲೀನು ಪೇಪರ್ಸ್ ಎಲ್ಲ. ಯಾಕಂದರೆ ನಮಗೆ ಪೇಪರ್ಸು ಚೆನ್ನಾಗಿರಬೇಕು, ಭೂಮಿ ಚೆನ್ನಾಗಿರಬೇಕು, ಒಳ್ಳೆ ರೇಟಲ್ಲಿರಬೇಕು, ಟೌನ್ಗೆ ಅನುಕೂಲತೆ ಇರಬೇಕು. ಇಲ್ಲಿಂದ ನಮಗೆ ಚಿತ್ರದುರ್ಗ ಚಳ್ಳಕೆರೆ ಹೈವೇ ಕೇವಲ ನಮಗೆ 3 ಕಿಲೋಮೀಟ್ರ್ ಮಾತ್ರ ಅಷ್ಟೇ. 3 ಕಿಲೋಮೀಟ್ರ್ ಹೋದರೆ ನಾವು ಚಿತ್ರದುರ್ಗ ಹೈವೇಗೆ ನಾವು ಟಚ್ ಆಗ್ತೀವಿ. ಈ ಲ್ಯಾಂಡಿಂದ ವಿಲೇಜ್ ಇಲ್ಲಿಂದ ನಮಗೆ 2 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ ಸಿಗುತ್ತೆ ನಮಗೆ 1.5 ಕಿಲೋಮೀಟ್ರಿಂದ. ಅರ್ಧ ಕಿಲೋಮೀಟ್ರ್ ಮಾತ್ರ ನಮಗೆ ಕೇವಲ ಮಣ್ಣಿನ ರೋಡ್ ಸಿಗುತ್ತೆ. ಮಣ್ಣಿನ ರೋಡ್ ಆದರೂ ಫ್ಯೂಚರಲ್ಲಿ ನಮಗೆಲ್ಲ ಡೆವಲಪ್ ಆಗುತ್ತೆ. ಈ ಥರ ನೋಡಿ, ರೋಡ್ ಪಕ್ಕಕ್ಕಿರೋವಂಥ ಜಮೀನುಗಳು ಸಿಗೋದು ತುಂಬ ಕಡಿಮೆ. ರೋಡ್ಗೆ ಯಾವುದೂ ಸಮಸ್ಯೆ ಇಲ್ಲ, ಭೂಮಿಗೂ ಸಮಸ್ಯೆ ಇಲ್ಲ. ಎಲ್ಲ ಥರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಜೈ ಹಿಂದ್, ಜೈ ಭಾರತ್.